ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದೆ, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಇದರಲ್ಲಿ ನಾನು ಒಂದು ಜುನ್ಕ ಮಾಡೋದನ್ನ ತೋರಿಸ್ತೀನಿ. ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾನು ಹುಳಿಗೆ ಹುಣಸೆಹಣ್ಣಾಗ್ಲಿ ಲಿಂಬೆಹಣ್ಣಾಗ್ಲಿ ಬಳಸಿಲ್ಲ. ಬೇರೆ ಏನು ಬಳಸ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ, ಅಂದರೆ ಗೊತ್ತಾಗುತ್ತೆ. ನಾನು ಫಸ್ಟಿಗೆ ಅವರೆಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ. ಇದು 3 ಇಂದ 4 ವಿಸಿಲ್ ಮಾಡಿಸ್ಬೇಕು. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಬೇರೆ ಎಲ್ಲ ಅಡುಗೆ ಮಾಡೋ ಅಷ್ಟೊತ್ತಿಗೆ ಅದಾಗುತ್ತೆ ಅಂತ. ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು 3-4 ಥರ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿ. ಅದರಲ್ಲಿ ಇದೊಂದು ಇವತ್ತು ಈ ಥರ ಮಾಡ್ತಾ ಇದ್ದೀನಿ. ನಾನು ಬದನೆಕಾಯಿಗೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಹುಣಸೆ ರಸ ಹಾಕಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡೋದನ್ನ ಅದು ನೀರಲ್ಲಿ ಇರಲಿ ಅಂತ. ನಾನು ಒಂದು 2-3 ಥರ ಪಲ್ಯಗಳಿಗೆ ಒಂದೇ ಸರಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬದನೆಕಾಯಲ್ಲಿ ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಫಸ್ಟಿಗೆ ನೀರಿಗೆ ಹಾಕಿರ್ಬೇಕು. ಇಲ್ಲಾಂದ್ರೆ ಒಂದೊಂದ್ಸರಿ ಅದರಲ್ಲಿ ಒಳಗಡೆ ಹುಳ ಇರುತ್ತೆ, ಗೊತ್ತಾಗಿರಲ್ಲ. ಈ ಬದನೆಕಾಯಿನ ತೆಗಿತಾ ಇದ್ದೀನಿ ನೀರಿಂದ. ತೆಗೆದ್ಬಿಟ್ಟು ಈ ತರ ಜೋಡಿಸ್ಕೊತೀನಿ. ಅದು ಕೆಳಗಡೆ ಮುಖ ಮಾಡಿ ಅದನ್ನ ಇಟ್ಬಿಟ್ರೆ ಅದ್ರಲ್ಲಿ ಏನಾದ್ರೂ ನೀರು ಎಕ್ಸ್ಟ್ರಾ ಇದ್ರೆ ಎಲ್ಲ ಆಚೆ ಬಂದ್ಬಿಡತ್ತೆ. ನಾನೀಗ ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಂಡಿದ್ದೀನಿ, ಇಂಗು, 2 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋಬೇಕು. ಯಾಕಂದ್ರೆ ಗ್ರೇವಿ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ. ಆಮೇಲೆ ಸ್ವಲ್ಪ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಕಾಯಿ ತುರಿನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ. ಬ್ರೌನ್ ಕಲರ್ ಬಂದಿದೆ ನೋಡಿ. ಈ ತರ ಕಲರ್ ಬಂದ್ಮೇಲೆ ಇದಕ್ಕೆ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ, ಜೀರಿಗೆ, ಗರಂ ಮಸಾಲ ಇದೆಲ್ಲ ಪೌಡ್ರ್ ಹಾಕಿ ಇದು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಅದಾದ್ಮೇಲೆ ನಾನು ನೋಡಿ ಮೊದಲೇ ಕಡಲೆ ಬೀಜ, 1 ಕೊಬ್ಬರಿ, ಎಳ್ಳು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಇದನ್ನ ಗ್ಯಾಸ್ ಇಂದ ಕೆಳಗಿಳಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ. ಇದಕ್ಕೆ ಹಸಿ ಕೊತ್ತಂಬರಿ, ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರೋದು, ಸ್ವಲ್ಪ ತಣ್ಣಗಾಗ್ಲಿ ಅಂತ ಆಚೆ ಇಟ್ಟಿದ್ದೀನಿ. ಇದು ನೋಡಿ ಅವರೆಕಾಳು ಕುದ್ದಿದೆ. 4 ವಿಸಿಲ್ ಮಾಡಿಸಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಇದಕ್ಕೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ತಾ ಇದ್ದೀನಿ. ಕಾಳು ಪಲ್ಯಗಳಿಗೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನಕಾಯಿದು ಪೇಸ್ಟ್ ಆಗ್ಲೇ ತೋರಿಸಿದ್ನಲ್ಲ, ಆ ಪೇಸ್ಟ್ ಹಾಕಿ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಕಾಳು ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿದ್ದೆ, ಅದಕ್ಕೆ ನಾನು ಈಗ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ಪೌಡರ್ ಹಾಕ್ತೀನಿ. ಇದೇನು ಸ್ಪೆಷಲ್ ಅಂದ್ರೆ ತುಂಬಾ ಸ್ಪೆಷಲ್ ಏನಲ್ಲ, ಸುಮ್ಮನೆ ಮೆಂತ್ಯ ಜೀರಿಗೆ ಪೌಡರ್ ಅದು. ಆದ್ರೆ ಅದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಾಳು ಪಲ್ಯಗಳಿಗೆಲ್ಲ. ಆಮೇಲೆ ನಾನು ಅದನ್ನ ಯಾವ್ದಾವ್ದಕ್ಕೆ ಬಳಸ್ತೀನಿ ಅಂತ ಮುಂದೆ ಯಾವ್ದಾದ್ರು ವಿಡಿಯೋಗಳನ್ನು ತೋರಿಸ್ತಾ ಇರ್ತೀನಿ. ಆಮೇಲೆ ಅದನ್ನ ಹೇಗ್ ಮಾಡೋದು ಅಂತಾನು ತೋರಿಸ್ತೀನಿ. ಇದು ಪಲ್ಯಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಹಾಕಿದೆ. ಕಾಳು ಪಲ್ಯ ರೆಡಿ ಆಯ್ತು ಈಗ. ಆಮೇಲೆ ಆಗ್ಲೇ ಬದನೆಕಾಯಿಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ತಣ್ಣಗಾಗಿದೆ. ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರ್ ಹಾಕ್ಬಾರ್ದು. ನೀರ್ ಹಾಕ್ದಂಗೆನೆ ಇದನ್ನ ರುಬ್ಬಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಈಗ ಮಿಕ್ಸಿ ಆದ್ಮೇಲೆ ನೋಡಿ ಈ ತರ ಆಗಿರುತ್ತೆ. ಒಂಚೂರು ನೀರ್ ಹಾಕ್ಬಾರ್ದು. ನೀರ್ ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಬದನೆಕಾಯಲ್ಲಿ ಫಿಲ್ ಮಾಡಕ್ ಆಗಲ್ಲ. ಅದು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಫಿಲ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ತುಂಬಿ ಬಿಟ್ಟು ಇದನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕಿ ಫಿಲ್ ಮಾಡ್ಬೇಕು. ಅಂದ್ರೆ ಆಮೇಲೆ ಕುದಿಬೇಕಾದ್ರೆ ಅದು ಆಚೆ ಬರುತ್ತೆ. ಈಗ ಮತ್ತೆ ಒಂದ್ಸರಿ ಒಗ್ಗರಣೆ ಕೊಡ್ತೀನಿ ನಾನು. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಒಗ್ಗರಣೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಯಾಕಂದ್ರೆ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈಗ ಇದು 1-2 ನಿಮಿಷ ಫ್ರೈ ಆಗ್ಬೇಕು. ಇದು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಬದನೆಕಾಯಿಗೆ ಮೇಲೆ ಉಪ್ಪು ಹಿಡೀಲಿ ಅಂತ ಅಷ್ಟೇ. ನಾನು ಆಗ್ಲೇ ಮಸಾಲೆಗೇನು ಉಪ್ಪು ಹಾಕಿದ್ದೀನಿ. ಈಗ ಒಂಚೂರು ಖಾರ ಮತ್ತೆ ಒಂಚೂರು ಉಪ್ಪು 2 ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಲಿಡ್ ಕ್ಲೋಸ್ ಮಾಡಿದೆ. 1-2 ನಿಮಿಷ ಆದ್ಮೇಲೆ ತೆಗೆದ್ಬಿಟ್ಟು ಬಿಸಿನೀರ್ ಹಾಕ್ತಾ ಇದ್ದೀನಿ. ತಣ್ಣೀರ್ ಹಾಕ್ಬಾರ್ದು. ಯಾವುದೇ ಪಲ್ಯಗಳಿಗಾಗ್ಲಿ ತಣ್ಣೀರ್ ಹಾಕ್ಬಾರ್ದು. ಬಿಸಿನೀರ್ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಮಿಕ್ಕಿರುತ್ತೆ, ಆ ಮಸಾಲೆಯನ್ನು ಇದಕ್ಕೆ ಇಟ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಕರೆಕ್ಟ್ ಆಗಿ 15 ನಿಮಿಷ ಬೇಯಿಸ್ಬೇಕು. 15 ನಿಮಿಷ ನಾನು ಬೇಯಿಸಿದ್ದೀನಿ, ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ. ನಿಮ್ಗೆ ಯಾವ ಹದ ಬೇಕೋ ಅದ್ರಲ್ಲಿ ಬೇಯಿಸ್ಬೋದು. ಒಬ್ಬೊಬ್ಬರಿಗೆ ಸ್ವಲ್ಪ ಗಟ್ಟಿ ಸೇರುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಬದನೆಕಾಯಿ ಬೆಂದಿರ್ಬೇಕು ಅಂತಾರೆ. ನಿಮ್ಗೆ ಯಾವ ತರ ಬೇಕೋ ಆ ತರ ನೋಡ್ಕೊಂಡ್ಬಿಟ್ಟು ಬೇಯಿಸಿ.
ಈಗ ಬದನೆಕಾಯಿನೂ ರೆಡಿ ಆಯ್ತು. ನಾನೀಗ ಜುನ್ಕಕ್ಕೆ ನೋಡಿ, ಜುನ್ಕದ ವಡಿ ಅಂತೀವಿ ನಾವು ಇದನ್ನ. ಅದಕ್ಕೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು. ಇದಕ್ಕೆ ಈರುಳ್ಳಿ ತುಂಬಾ ನೈಸಾಗಿ ಕಟ್ ಮಾಡಿರ್ಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾ ಇದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ನೋಡಿ ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮೊಸರನ್ನ ಸ್ವಲ್ಪ ಮಿಕ್ಸಿ ಮಾಡಿ ಅದನ್ನ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು. ಇದು ಮೊಸರು ಸ್ವಲ್ಪ ಬಿಸಿ ಆಗೋವರೆಗೂ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಅದು. ಆಮೇಲೆ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಒಂದು ಕೊಬ್ಬರಿ, ಜೀರಿಗೆನ ಅದನ್ನು ಮಿಕ್ಸಿ ಮಾಡಿ ಹಾಕಿದ್ದೀನಿ. ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರಲ್ಲಿ 1 ಗಂಟೆ ಆಗ್ದಂಗೆ ಇದನ್ನ ಕಲಿಸ್ಬಿಟ್ಟು ಒಂದ್ 2 ರಿಂದ 3 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿಡ್ಬೇಕು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಕಲಿಸ್ಬಿಟ್ಟು ಮತ್ತೆ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿರ್ತೀನಿ. ಆಮೇಲೆ ಇದ್ರದ್ದು ಪೂರ್ತಿ ಡೀಟೇಲ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾನು ಮತ್ತೆ ಇದನ್ನ ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಈ ಕೈಯಿಂದ ತೋರಿಸ್ತಾ ಇದ್ದೇನೆ ನೋಡಿ, ಇದು ಒಂಚೂರು ಟಚ್ ಆಗ್ತಾ ಇಲ್ಲ ಕೈಗೆ, ಅವಾಗ ಇದು ಬೆಂದಿರುತ್ತೆ ಅಂತ. ಇಲ್ಲ ಅಂದ್ರೆ ಹಸಿ ಹಸಿ ಅನ್ಸುತ್ತೆ. ಈಗ ಈ ಒಂದು ಪ್ಲೇಟ್ಗೆ ನಾನು ಎಣ್ಣೆ ಹಚ್ಕೊಂಡಿದ್ದೆ ಫಸ್ಟ್ಗೆನೆ. ಆ ಪ್ಲೇಟ್ಗೆನೆ ಸ್ವಲ್ಪ ಎಳ್ಳು, ಒಂದು ಕೊಬ್ಬರಿ, ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇದನ್ನ ಹಾಕೋತಾ ಇದ್ದೀನಿ. ಬಿಸಿ ಇರುವಾಗ್ಲೇನೆ ಇದನ್ನ ಒಂದ್ ತಟ್ಟೆಗೆ ಹಾಕಿ ಬರ್ಫಿ ತರ ಕಟ್ ಮಾಡ್ಬೇಕು ಇದನ್ನ. ಆಮೇಲೆ ಇದಕ್ಕೆ ಈ ಜುನ್ಕ ಮಾಡ್ಬೇಕಾದ್ರೆ ಸ್ವಲ್ಪ ತಳ ದಪ್ಪಿರೋದು ಬಾಂಡ್ಲಿ ತಗೋಬೇಕು, ಅಂದ್ರೆ ಚೆನ್ನಾಗಿ ಬರುತ್ತೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಮೇಲ್ಗಡೆ ನೋಡಿ, ಇದಕ್ಕೂ ಸ್ವಲ್ಪ ಮೇಲ್ಗಡೆ ಎಳ್ಳು, ಒಂದ್ ಕೊಬ್ಬರಿ, ಕೊತ್ತಂಬರಿ ಹಾಕ್ತೀನಿ. ಹಾಕ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ತೀನಿ. ಆಮೇಲೆ ಮೊಸರು ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರುತ್ತೆ, ಆಮೇಲೆ ಒಂದು ಗಂಟು ಬರಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ನೋಡೋಕ್ಕೂ ಕಲರು ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದೇ ತರ ಒಳ್ಳೊಳ್ಳೆ ಟಿಪ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಆಮೇಲೆ ಕಷ್ಟ ಅನ್ಸಿರೋ ಅಡುಗೆಗಳನ್ನೆಲ್ಲ ಹೇಗೆ ಈಸಿಯಾಗಿ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬರ್ಫಿ, ಕರೆಕ್ಟಾಗಿ ಬಂದಿದೆ ಹದ. ನಾನು ಇದ್ರ ವಿಡಿಯೋನ ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕ್ಬೇಕು ಅಂತಾನು ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಆ ವಿಡಿಯೋನು ಒಂದಿನ ಶೇರ್ ಮಾಡ್ತೀನಿ. ನೋಡಿ ಜುನ್ಕಾನು ರೆಡಿ ಆಯ್ತು. ಸ್ವಲ್ಪ ಸಲಾಡ್ಗೆಲ್ಲ ಕಟ್ ಮಾಡ್ಕೊಂಡೆ. ಆಮೇಲೆ ಈಗ ಒಂದು ಪಚಡಿ ಮಾಡ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ನಾವೆಲ್ಲ ಈ ಪಚಡಿ ತಿಂತಾರೆ ನಮ್ಮ ಕಡೆ ಎಲ್ಲ. ಅಂದ್ರೆ ಮೂಲಂಗಿ ಸೊಪ್ಪು, ಈರುಳ್ಳಿ ಸೊಪ್ಪು, ಆಮೇಲೆ ಮೆಂತ್ಯ, ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಒಂದು ಸಿಂಪಲ್ ಆಗಿ ಪಚಡಿ ಮಾಡ್ತಾ ಇದ್ದೇನೆ ಅಷ್ಟೇ. ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಊರಲ್ಲಿ ನೀವ್ ಹೇಗ್ ಹಬ್ಬ ಆಚರಿಸಿದ್ರಿ, ಏನೇನ್ ಮಾಡಿದ್ರಿ ಅಡಿಗೆನ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ತಿನ್ಬೇಕು ಹಾಗೂ ಎಳ್ಳು ಬೆಲ್ಲನ ಬೀರ್ಬೇಕು ಅಂತ ಯಾಕಂತಾರೆ ಅಂದ್ರೆ, ಸೂರ್ಯ ದೇವರು ಹಾಗೆ ಶನೇಶ್ವರ ಇಬ್ರು ತಂದೆ ಮಗ, ಇವರಿಬ್ರು ಯಾವ್ದೋ ಒಂದು ಕಾರಣಕ್ಕೆ ಬೇರೆ ಆಗಿರ್ತಾರೆ. ಈ ಸಂಕ್ರಾಂತಿ ಹಬ್ಬದ ದಿನ ತಂದೆ ಮಗನ್ನ ಭೇಟಿಯಾಗಕ್ ಬರ್ತಾರೆ, ಅಂದ್ರೆ ಸೂರ್ಯ ದೇವರು ಅವ್ರಿಗೆ ಇಷ್ಟ ಆಗಿರೋದು ಬೆಲ್ಲ. ಅವರು ಬೆಲ್ಲ ತಗೊಂಡ್ಬರ್ತಾರೆ. ಆಮೇಲೆ ಶನೇಶ್ವರನ ಹತ್ರ ಎಳ್ಳು ಇರುತ್ತೆ, ಎಳ್ಳ ಪ್ರಿಯರು ಶನೇಶ್ವರ. ಹಾಗಾಗಿ ತಂದೆ ಬೆಲ್ಲನ ಕೊಟ್ರೆ ಶನೇಶ್ವರ ಎಳ್ಳನ್ನ ಕೊಡ್ತಾರೆ. ಹಾಗಾಗಿ ಎಳ್ಳು ಬೆಲ್ಲ ಅಂತ ಆಗತ್ತೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರನ್ನು ಒಬ್ಬರ ಮನೆಗೆ ಒಬ್ರು ಹೋಗಿ ಎಳ್ಳ ಬೀರ್ತಿರ್ತಾರೆ. ಆ ಎಳ್ಳು ಬೀರ್ಬೇಕಾದ್ರೆ ಅವ್ರು ಹೇಳ್ತಾರೆ ಒಬ್ರಿಗೊಬ್ರು, ನಾವು ನೀವು ಎಳ್ಳು ಬೆಲ್ದಂಗಿರೋಣ ಅಂತ. ಹಾಗೇನೆ ನಿಮಗೂನು ಎಲ್ರಿಗೂ ನಾವು ನೀವು ಎಳ್ಳು ಬೆಲ್ದಂಗಿರೋಣ ಕಮೆಂಟ್ ಅಲ್ಲಿ ಹೇಳಿ, ನಾವು ನೀವು ಎಳ್ಳು ಬೆಲ್ದಂಗಿರೋಣ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.